ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಕ್ರಮ ಮರಳು ದಂಧೆಕೋರರಿಂದ ಕಿನ್ನರ್ ಸ್ಥಳೀಯ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಕಾರವಾರ ತಾಲೂಕಿನ ಕಿನ್ನರ್ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೆಸುತ್ತಿದ್ದ ಎನ್ನಲಾದ ಟಿಪ್ಪರ್ ಒಂದರ ಚಾಲಕ ಹಾಗೂ ಸ್ಥಳೀಯ ವ್ಯಕ್ತಿಯ ನಡುವೆ ಬುಧವಾರ ರಾತ್ರಿ ನಡೆದ ಮಾತಿನ ಚಕಮಕಿಯ ನಂತರ ಕೆಲ ವ್ಯಕ್ತಿಗಳು ಸ್ಥಳೀಯ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ. ಕಾರವಾರದಲ್ಲಿ ಯಾರ ಭಯವಿಲ್ಲದೆ ಅಧಿಕಾರಿಗಳ ಆಶ್ರಯದಲ್ಲಿ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದು, ಈ ಬಗ್ಗೆ ವಿಚಾರಿಸುವವರ ವಿರುದ್ಧ ಮಾರಣಾಂತಿಕ ಹಲ್ಲೆಗಳು ನಡೆದರೂ ಹಲ್ಲೆಕೋರರ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳದೆ ಹಳ್ಳ ಹಿಡಿಯುತ್ತಿದೆ. ಬುಧವಾರ ರಾತ್ರಿ ಸುಮಾರು 11:30 ಸಮಯಕ್ಕೆ ಕಿನ್ನರದಲ್ಲಿ ಟಿಪ್ಪರ್ ಒಂದರ ಚಾಲಕ ವಿಜಯ್ ತುಕಾರಾಂ ನಾಗೇಕರ್ ಎಂಬ ವ್ಯಕ್ತಿಯ ಪಕ್ಕದಲ್ಲಿ ಹಾದು ಹೋದಾಗ ಆ ವಿಜಯ್ ಕೂಗಿ ಟಿಪ್ಪರ್ ಅನ್ನು ನಿಲ್ಲಿಸಿ ಸರಿಯಾಗಿ ಚಾಲನೆ ಮಾಡುವಂತೆ ಹೇಳಿದ್ದ ಎನ್ನಲಾಗಿದೆ. ಆಗ ಅವರಿಬ್ಬರ ನಡುವೆ ಮಾತಿಗೆ ಮಾತು ನಡೆದಿದ್ದು, ಟಿಪ್ಪರ್ ಚಾಲಕ ಫೋನ್ ಕಾಲ್ ಮಾಡಿ ಜನರನ್ನು ಸ್ಥಳಕ್ಕೆ ಕರೆಸಿದ ಎಂದು ಆರೋಪಿಸಲಾಗಿದೆ. ನಂತರ ಶೇಜವಾಡಾದ ಮಂಜುನಾಥ್ ಬಾಂದೇಕರ್, ಜೀವನ್ ಪವಾರ್ ಹಾಗೂ ಇನ್ನೊಬ್ಬ ಅಪರಿಚಿತ ವ್ಯಕ್ತಿ ಸ್ಥಳಕ್ಕೆ ಆಗಮಿಸಿದ್ದು, ವಿಜಯ್ ಈತನ ಮೇಲೆ ದಾಳಿ ನಡೆಸಿದರು ಎಂದು ದೂರಿನಲ್ಲಿ ಹೇಳಲಾಗಿದೆ. ಇವರ ವಿರುದ್ಧ ಕಾರವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ವಿಜಯ್ ಈತನ ಬೆನ್ನಿಗೆ ಮಾರಕಾಸ್ತ್ರದಿಂದ ಮಂಜುನಾಥ್ ಹೊಡೆದಿದ್ದು, ಜೀವನ್ ಪವಾರ್ ಈತನು ವಿಜಯನ ಎಡಗಣ್ಣಿಗೆ ಕೈಯಿಂದ ಹೊಡೆದು ಕಾಲಿನಿಂದ ಒದ್ದಿದ್ದಾನೆ ಎಂದು ಆರೋಪಿಸಲಾಗಿದೆ. ಇವರಲ್ಲದೆ ಇವರ ಜೊತೆ ಇದ್ದ ಇನ್ನಿಬ್ಬರು ಆರೋಪಿಗಳು ತನಗೆ ಹೊಡೆದಿದ್ದಾರೆ ಎಂದು ದೂರು ದಾಖಲಾಗಿದ್ದು, ಅವರ ಹಾಗೂ ಟಿಪ್ಪರ್ ಚಾಲಕನ ಪರಿಚಯ ತನಗೆ ಇಲ್ಲ ಎಂದು ವಿಜಯ್ ದೂರಿನಲ್ಲಿ ಹೇಳಿದ್ದಾರೆ. ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಾಯಗೊಂಡ ವಿಜಯ್ ಕಾರವಾರ ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾನೆ. ಈ ಕುರಿತು ಹಲ್ಲೆಗೊಳಗಾದ ವ್ಯಕ್ತಿ ವಿಜಯ್ ತನ್ನ ಮೇಲಾದ ಹಲ್ಲೆ ಹೇಳಿಕೆ ತಾನು ನೀಡಿದಂತೆ ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸ್ ಅಧಿಕಾರಿಗಳು ನಮೂದಿಸದೆ ಆರೋಪಿಗಳಿಗೆ ರಕ್ಷಣೆ ಮಾಡುವ ರೀತಿಯಲ್ಲಿ ಹೇಳಿಕೆ ಬರೆದಿದ್ದಾರೆ ಎಂದು ಆರೋಪಿಸಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಶುಕ್ರವಾರ ಮರು ಹೇಳಿಕೆ ನೀಡಿದ್ದಾರೆ. ಈ ಅಕ್ರಮ ಮರಳು ದಂಧೆಯ ವಿಷಯದ ಕುರಿತಂತೆ ಪದೇ ಪದೇ ಹಲ್ಲೆಗಳು ನಡೆಯುತ್ತಿದ್ದು, ಸಮಾಜದಲ್ಲಿ ಅಶಾಂತಿ ಶಾಂತತಾ ಭಂಗ ಆಗುವ ಮೊದಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕುರಿತು ಸೂಕ್ತ ಕ್ರಮ ಜರುಗಿದ್ದರೆ ಮಾತ್ರ ಈ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಿದೆ ಎಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ.